ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಮನೆಗೆ ವಿಯು ಕೇರ್ ಸರ್ವಿಸ್ ಅವರಿಂದ ಒಂದಷ್ಟು ಜನನ ಕರೆಸಿದ್ದೆ. ಸೋಫಾ ಎಲ್ಲ ತುಂಬ ಹಾಳಾಗಿಬಿಟ್ಟಿತ್ತು ಆ್ಯಂಡ್ ಮನೆನ ಒಂದ್ಸತಿ ಡೀಪ್ ಕ್ಲೀನ್ ಮಾಡಿಸೋಣ ಅಂದ್ಬಿಟ್ಟು. ಆ್ಯಂಡ್ ನೋಡ್ತಾ ಇರ್ಬೋದು, ಮನೆ ನೋಡೋಕ್ಕೆ ಮೇಲೆ ಕ್ಲೀನಾಗಿದೆ ಅನಿಸುತ್ತೆ, ಬಟ್ ಒಳಗಡೆ ತುಂಬ ಕ್ಲೀನಿಂಗ್ ಬೇಕಾಗುತ್ತೆ. ಆ್ಯಂಡ್ ಬೀರು ಹಿಡ್ಕೊಂಡು ನನಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಒಂದು ಸತಿ ಫುಲ್ ಡೀಪ್ ಕ್ಲೀನ್ ಮಾಡಿಸ್ಬಿಟ್ರೆ ಒಂದು 6 ಮಂತ್ಸು ಏನೂ ಪ್ರಾಬ್ಲಮ್ ಇರೋಲ್ಲ. ಅದರಲ್ಲೂ ಮುಂದೆ ಹಬ್ಬಗಳು ಬರ್ತಾಯಿದೆ, ನಿಮಗೂ ಗೊತ್ತು, ವರಮಹಾಲಕ್ಷ್ಮಿ ಹಬ್ಬ ಎಲ್ಲ. ಸೊ ಮನೆ ಎಷ್ಟೊಂದು ಜನ ಈ ಥರ ಡೀಪ್ ಕ್ಲೀನ್ ಎಲ್ಲ ಮಾಡಿಸ್ಕೊತಾರೆ. ಅದು ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಒಳ್ಳೆಯದು ಕೂಡ ಈ ಥರ ಕ್ಲೀನಾಗಿ ಇಟ್ಕೊಳ್ಳೋದು. ನಾವು ಲೀಸ್ ಮನೇಲಿ ಇದ್ದರೂ ಕೂಡ ನಾವು ಪ್ರಿಫರ್ ಮಾಡ್ತೀವಿ ಈ ಥರ 6 ಮಂತ್ಸ್ ಒನ್ಸ್ ಅಟ್ಲೀಸ್ಟ್ ಡೀಪ್ ಕ್ಲೀನ್ ಮಾಡೋದು. ನೋಡಿ, ಈ ಥರ ಚಿಮಿನಿ ಆ್ಯಂಡ್ ಸೋಫಾ ಅಂತೂ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ತೀನಿ ಅಂತ ಹೋದರೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಬಟ್ ಇವರೆಲ್ಲ ತುಂಬ ಪ್ರೊಫೆಷ್ನಲ್ ಇರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಲಿಕ್ವಿಡ್ ಎಲ್ಲ ಅವರೇ ತಂದಿರ್ತಾರೆ, ನಾವೇನೋ ಎಕ್ಸ್ಟ್ರಾ ಅವರು ಕೊಡೋ ಅಂಥದ್ದಿಲ್ಲ. ಎಲ್ಲ ಬಂದು ಕ್ಲೀನಾಗಿ ಒಂದು ಕಡೆಯಿಂದ ನಾವೇನೇನು ಕೆಲಸ ವಹಿಸಿರ್ತೀವಿ ಅದನ್ನು ಮಾಡ್ಕೊತಾರೆ. ಸೊ ನೀವು ಆರಾಮ್ಸೆ ಮಾಡಿಸ್ಕೊಬೋದು. ಈಗ ತುಂಬ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಬೆಳಗ್ಗೆ ಎದ್ದರೆ ಅವ್ರಿಗೆ ಈ ಥರ ಡೀಪ್ ಕ್ಲೀನ್ ಮಾಡೋಕ್ಕಾಗಲ್ಲ. ಬಟ್ ನಾವು ಕ್ಲೀನಾಗಿ ಇಟ್ಕೋಬೇಕು. ಹಬ್ಬ ಗಿಬ್ಬ ಬರ್ತಾಯಿದೆ ಆ್ಯಂಡ್ ಹೈಜೀನ್ ತುಂಬ ಮುಖ್ಯ. ಬರೀ ಹಬ್ಬ ಬರ್ತಾಯಿದೆ ಅನ್ನೋ ಒಂದು ವಿಷಯ ಅಲ್ಲ, ಬಟ್ ಮನೇಲಿ ಹೈಜೀನ್ ಆಗಿರಬೇಕು, ಚೆನ್ನಾಗಿರಬೇಕು ಅಂದರೆ ನೀವು ಈ ಥರ ಸರ್ವಿಸಸ್ನ ತೊಗೊಬೋದು. ನಾನು ಸ್ಕ್ರೀನ್ ಮೇಲೆ ಅವರ ನಂಬರ್ ಕೊಟ್ಟಿರ್ತೀನಿ. ಲಾಸ್ಟ್ ಟೈಮು ನಂಬರ್ ಕೊಡೋದು ಮರ್ತೋಗ್ಬಿಟ್ಟಿತ್ತು. ಸೊ ತುಂಬ ಜನ ಕೇಳ್ತಾ ಇದ್ರಿ. ಸೊ ಈ ಸತಿ ನಾನು ಒಂದು ಡೆಡಿಕೇಟೆಡ್ ವೀಡಿಯೋನೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ಅವ್ರು ಹೇಗೆ ಕ್ಲೀನ್ ಮಾಡ್ತಾರೆ. ಆ್ಯಂಡ್ ಆ ಥರ ನೀವು ನೋಡಿ, ಬೇಕಂದರೆ ನಂಬರ್ ತೊಗೊಳ್ಳಿ, ಸೇವ್ ಮಾಡಿ ಇಟ್ಕೊಂಡಿರಿ. ನೀವು ಈ ಥರ ನಿಮ್ಮ ಮನೆಯಲ್ಲಿ ಕ್ಲೀನ್ ಮಾಡಿಸ್ಕೊಳ್ಬೇಕು, ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ಇದ್ದರೆ ಈ ಥರ ಹೈರ್ ಮಾಡ್ಕೊಬೋದು. ಎಲ್ಲ ನಾವೇ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸೊ ಆರಾಮಾಗಿ ನಾವು ನಮ್ದು ಏನಿದೆ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಬೋದು. ಈ ಥರ 6 ಮಂತ್ಸ್ ಒನ್ಸ್, ಇಯರ್ಲಿ ಒನ್ಸ್ ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ನೀವು ನೋಡಿಕೊಂಡು ಕ್ಲೀನ್ ಮಾಡಿಸ್ಕೋಬೋದು. ಆ್ಯಂಡ್ ನೋಡಿ, ಮಗು ಇದೆಯಲ್ಲ, ಅವನು ಹಾಲು ಕುಡಿತಾ ಇರ್ತಾನೆ ಆ್ಯಂಡ್ ಏನಾದ್ರು ಚೆಲ್ಲೋದು ಮಾಡ್ತಾ ಇರುತ್ತೆ ಮಗು. ಸೊ ಸೋಫಾ ಅಂತೂ ತುಂಬ ಗಲೀಜಾಗ್ಬಿಟ್ಟಿತ್ತು. ನಾವು ನೋಡಿ ಫುಲ್ ಸ್ಟೇನು. ನಮ್ಮ ಸೋಫಾ ಒಳ್ಳೆ ಹಳೆ ಸೋಫಾನೇನೋ ಒಂದು ಎಷ್ಟು ವರ್ಷ ಆಗಿದೆಯೋ ತೊಗೊಂಡು ಅನ್ನೋ ಥರ ಅನ್ನಿಸ್ತಾಯಿತ್ತು. ತುಂಬ ದೂರದಿಂದ ನೋಡಿದ್ರೆ ಗೊತ್ತಾಗಲ್ಲ, ನಮ್ಮದು ಸ್ವಲ್ಪ ಬ್ರೌನ್ ಕಲರ್ ಇರೋದ್ರಿಂದ. ಬಟ್ ಹತ್ರದಿಂದ ಕುತ್ಕೊಳ್ಳೋಕೆ ಬಂದಾಗ ಏನಪ್ಪ ಇದು ಹಿಂಗಾಗ್ಬಿಟ್ಟಿದೆ ಅಂತ ನಮಗೆ ಅನ್ನಿಸ್ತಾಯಿತ್ತು. ಸೊ ಅದಕ್ಕೇ ನಾವು ಒಂದು ಸೋಫಾ ಕ್ಲೀನಿಂಗು, ಕಾರ್ಪೆಟ್ ಕ್ಲೀನಿಂಗು, ಮನೆಯೆಲ್ಲ ಒಂದು ಡೀಪ್ ಕ್ಲೀನಿಂಗ್ನ ಮಾಡಿದ್ವಿ. ಆ್ಯಂಡ್ ಇದು ಅಷ್ಟೇ ಸ್ವಲ್ಪ ಲೈಟ್ ಕಲರ್ ಇರೋದ್ರಿಂದ ಇವನು ಏನಾದರೂ ಚಾಪೀಸಲ್ಲಿ ಇಲ್ಲ ಸ್ವಲ್ಪ ಗಲೀಜು ಕೈಯಲ್ಲಿ ಮುಟ್ಕಿಟ್ಬಿಟ್ಟಿರೋದು, ಆ ಥರ ಮಾರ್ಕೆಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ಫುಲ್ ಕ್ಲೀನ್ ಮಾಡಿಸೋಣ ಅಂದ್ಬಿಟ್ಟು ಕರೆಸಿರೋದು. ಏನದು ಗಬ್ಬು ಬೇರು ಮಾಡಿರೋದು, ಇದು ಗಬ್ಬು ಬೇರು. ಇದು ಯಾಕೆ ಹಾಳಾಯ್ತು ನಿಂದ? ಪಾಪಂಗೆ ಅಂಗಿಸ್ಬಿಡು. ಥ್ಯಾಂಕು 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 ಥ್ಯಾಂಕು. ಪಾಪಂಗೆ ಅಂಗಿಸು. ಏನು ಮಾಡ ಏನು ಮಾಡ್ತೀವಿ? ನೀರು ಬಟ್ಟೆ ಐತಲ್ಲ ಅದೆಲ್ಲ ನೋಡು, ಎಷ್ಟೊಂದು ಆಗೋದಿಲ್ಲ. ಅದಾ ಬಿಬ್ಬು, ಲೇ ಕೇಳಿದೆ ಕೇಳ್ತಿಯಲ್ಲ, ಅದು ಬಿಬ್ಬೆ. ತಲೆ ತಿಂತೀಯ ಹೋಗಲಿ, ಕೇಳಿದೆ ಕೇಳ್ತಾನೆ, ಬೇರೆ ಕೇಳು.
ಅಮಲ್ ಯಾಕೆ ತೆಗಿತಾ ಇದೆಯಾ? ಏಯ್ ನಿಮ್ಮಪ್ಪ ರೆಡಿ ನೀನು ನಮ್ದೇ ಇದೆ ಅಲ್ವೈತಿರ ನೋಡು ಅಲ್ಲ ಇದು ಮಾಡ್ತಾವ್ರೆ ಚಂದ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಒಂದಷ್ಟು ಪ್ರಾಡಕ್ಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪಿಲಿಗ್ರಿಮ್ದು ಗ್ಲೋ BB ಕ್ರೀಮ್. ಇದು ತುಂಬ ಚೆನ್ನಾಗಿದೆ ಡೈಲಿ ಯೂಸ್ ಮಾಡೋದಕ್ಕೆ. SPF 50 ಇರುತ್ತೆ. ಸೊ ನಿಮಗೆ ಸನ್ಸ್ಕ್ರೀನ್ ಕೂಡ ಇರುತ್ತೆ. ಸೊ ನನಗೆ ಇಷ್ಟ ಆಗಿದೆ, ಚೆನ್ನಾಗಿದೆ ಇದು. ಆ್ಯಂಡ್ ಇದ್ರ ಶೇಡ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಬಿ ಬಾಡಿ ವಾಯ್ಸ್ ಅವ್ರದ್ದು ಹೇರ್ ಗ್ರೋತ್ ಸಿರಮ್ ರೋಲ್ ಆನ್ ಯೂಸ್ ಮಾಡ್ತಾ ಇದ್ದೀನಿ ರೀಸೆಂಟಾಗೆ. ನನಗೆ ಇಷ್ಟ ಆಗ್ತಾ ಇದೆ. ಆ್ಯಂಡ್ ಇದು ಮಾಮಾ ಅರ್ಥದ್ದು ಒಂದು ಬಾಡಿ ಮಿಸ್ಟ್ ಪರ್ಫ್ಯೂಮ್, ಚೆನ್ನಾಗಿದೆ. ಆ್ಯಂಡ್ ಇದನ್ನೆಲ್ಲ ನಾನು ಅಮೆಝಾನಲ್ಲಿ ತರಿಸ್ಕೊತೀನಿ, ನಂಗೆ ಬೇಗ ಡೆಲಿವರಿ ಸಿಗುತ್ತೆ. ಆ್ಯಂಡ್ ಜೆನ್ಯೂನ್ ಪ್ರಾಡಕ್ಟ್ ಆಗಿರುತ್ತೆ. ಆ್ಯಂಡ್ ತುಂಬ ಡಿಸ್ಕೌಂಟ್ಸ್ ಇರುತ್ತೆ ಸೇಲ್ ಇರೋದ್ರಿಂದ, ಸೊ ವರ್ಕ್ ಆಗುತ್ತೆ. ಆ್ಯಂಡ್ ನೀವೇನಾದ್ರು ಪ್ರೈಮ್ ಮೆಂಬರ್ ಆದರೆ ನಿಮಗೆ ಅಡಿಷ್ನಲ್ ಕ್ಯಾಶ್ ಬ್ಯಾಕ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಬಿ ಬಾಡಿ ವಾಯ್ಸ್ ಅವ್ರದ್ದೇ ಹೇರ್ ಗ್ರೋತ್ ಸಿರಮ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೇರ್ ಫಾಲ್ ಆಗಿತ್ತು, ಹಾಗಾಗಿ ಇದು ಮತ್ತು ಇದು ಕಾಂಬಿನೇಷನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸತಿ ಬೆಳಗ್ಗೆ ಅಂದರೆ ಇದು, ಒಂದು ಸತಿ ನೈಟ್, ಈ ಥರ ಚೆನ್ನಾಗಿದೆ. ಆ್ಯಂಡ್ ಸ್ಟೇಜ್ದು 9 to 6 ಅಂದರೆ 9 to 9 ಅದು 9 to 9 ಲಿಪ್ಸ್ಟಿಕ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೇಸಸ್ ಕೆನಡಾದು ಸ್ಟ್ರೋಕ್ ಕ್ರೀಮ್, ಇಷ್ಟೆಲ್ಲ ಒಂದು ನಾನು ಡೈಲಿ ಯೂಸ್ ಮಾಡ್ತಾ ಇರೋಂಥದ್ದು. ಆ್ಯಂಡ್ ಎಲ್ಲ ನನಗೆ ಇಷ್ಟ ಆಗಿದೆ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಬೈ ಮಾಡಿ. ಆ್ಯಂಡ್ ಇಷ್ಟ ಆಗಿದ್ರೆ ಹೇಳಿ. ಇನ್ನು ಶೇಡು ಆ್ಯಂಡ್ ಲಿಪ್ಸ್ಟಿಕ್ ಶೇಡ್ ಆಗಿರ್ಬೋದು, BB ಕ್ರೀಮ್ ಶೇಡ್ ಬೇಕು ಅಂದರೆ ಲಿಂಕ್ನ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಕಿಚನ್ನ ಕ್ಲೀನ್ ಮಾಡಿದರು. ಫುಲ್ ಈ ಥರ ಆಚೆ ಕಡೆ ಫುಲ್ ಎಲ್ಲ ವೈಪ್ ಮಾಡಿದರು. ಒಳಗಡೆ ಬೇಕಂದ್ರೂ ಕ್ಲೀನ್ ಮಾಡ್ಕೋಬೋದಿತ್ತು. ನಮ್ಮದು ಒಳಗಡೆ ಏನು ಅಷ್ಟು ಗಲೀಜಾಗಿರಲಿಲ್ಲ. ಆಚೆಯಿಂದ ಏನು ಕ್ಲೀನ್ ಮಾಡಬೇಕಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಮೇಯ್ನು ಚಿಮ್ನಿ ಕ್ಲೀನ್ ಆಗಬೇಕಿತ್ತು, ಮೇಲೆ ಆಚೆ ಕಡೆ ಎಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು. ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಸೊ ಸ್ಲ್ಯಾಬು, ಆಮೇಲೆ ಕಿಚನಲ್ಲಿ ನಮ್ಮದು ಒಂದು ವಿಂಡೋ ಇತ್ತು. ಸೊ ಅದನ್ನಂತೂ ನಾವು ಕ್ಲೀನೇ ಮಾಡಿರಲಿಲ್ಲ, ಯಾಕಂದರೆ ಸ್ವಲ್ಪ ಆಚೆ ಕ್ಲೀನ್ ಮಾಡ್ಕೋಬೇಕಿತ್ತಲ್ವ. ಸೊ ಅದನ್ನೆಲ್ಲ ಪಾಪ ಗ್ಲಾಸ್ ಎಲ್ಲ ತುಂಬ ಕ್ಲೀನಾಗೆ ಕ್ಲೀನ್ ಮಾಡಿಕೊಟ್ರು. ಆ್ಯಂಡ್ ಇಲ್ಲಿ ಬಂದರೆ ವೀರು ರೂಮಲ್ಲಿ ಫ್ಯಾನ್ಗಳು, ಆಮೇಲೆ ಈ ಸೋಫಾ ಎಲ್ಲ ವ್ಯಾಕ್ಯೂಮ್ ಮಾಡಿ ಡ್ರೈ ಮಾಡಿ ಕೊಟ್ಟರು. ಈ ಸೋಫಾನ ನಾವೇನು ವೆಟ್ ಕ್ಲೀನಿಂಗ್ ಮಾಡಿಸಿಲ್ಲ, ಇದು ನಾವೇನು ಅಷ್ಟು ಯೂಸ್ ಮಾಡಿಲ್ಲ, ಸುಮ್ಮನೆ ಅದು ಒಂದು ಇಟ್ಟಿರೋದಷ್ಟೇ ರೂಮಲ್ಲಿ. ಹಾಗಾಗಿ ಬರೀ ಡ್ರೈ ವ್ಯಾಕ್ಯೂಮ್ ಮಾಡಿಸ್ಕೊಂಡ್ವಿ. ಬಟ್ ಹಾಲಲ್ಲಿರೋ ಸೋಫಾನ ವೆಟ್ ಕ್ಲೀನಿಂಗ್ ಮಾಡಿಸ್ಕೊಂಡ್ವಿ. ಫುಲ್ ಸ್ಕ್ರಬ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಸೊ ಬಾಗಿಲು, ಕಿಟಕಿಗಳು, ಫ್ಯಾನು ಎಲ್ಲ ಪ್ರತಿಯೊಂದು ಮಾಡಿಕೊಟ್ರು. ಫಸ್ಟು ಅಡುಗೆ ಮನೆ, ನೆಕ್ಸ್ಟ್ ರೂಮು, ಈ ಥರ ಒಬ್ರೊಬ್ರು 3 ಜನ ಬಂದಿದ್ದರು. ಸೊ ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ದು ಏನೇನು ಕ್ಲೀನಿಂಗ್ ಇರುತ್ತೆ ಎಲ್ಲ ಮಾಡಿಕೊಡ್ತಾರೆ. ನೀವು ಯಾವ್ದ್ಯಾವ್ದು ಬೇಕು ಅದನ್ನು ಆಫ್ ಮಾಡ್ಕೋಬೋದು. ಬರೀ ಕಿಚನ್ ಆಗಿರ್ಬೋದು, ಇಲ್ಲ ಬರೀ ಸೋಫಾ, ಬರೀ ಕಾರ್ಪೆಟ್, ಆ ಥರ ಎಲ್ಲ ಫುಲ್ ಮನೆ ಡೀಪ್ ಕ್ಲೀನ್ ಕೂಡ ಮಾಡಿಸ್ಕೊಬೋದು. A to Z ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ, ವಾಶ್ರೂಮಿಂದ ಎಲ್ಲನೂ. ಸೊ ನಿಮ್ಗೆ ಹೇಗೆ ಬೇಕು ನೀವು ಆ ಥರ ಕ್ಲೀನ್ ಮಾಡಿಸ್ಕೋಬೋದು. ನಿಮಗೆ ಗೊತ್ತಿರುತ್ತೆ ಮನೇಲಿ ಎಲ್ಲಿ ಗಲೀಜು ಜಾಸ್ತಿ ಇರುತ್ತೆ ಆ್ಯಂಡ್ ಎಲ್ಲಿ ಡೀಪ್ ಕ್ಲೀನಿಂಗ್ ಬೇಕು ಅನ್ನೋದನ್ನ. ಸೊ ನಾವಂತೂ ಈ ಥರ ವಿಂಡೋಸು, ಗ್ಲಾಸ್ ಇರೋದ್ರಿಂದ ಕ್ಲೀನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಫ್ಯಾನು, ಕಿಟಕಿಗಳು ಆಚೆಯಿಂದ ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ಅದನ್ನೆಲ್ಲ ಮಾಡಿಸ್ಕೊಂಡ್ವಿ. ಆ್ಯಂಡ್ ಈ ಥರ ಸೋಫಾಗಳು, ಕಾರ್ಪೆಟ್, ನಮ್ಮನೆ ಕಾರ್ಪೆಟ್ ಅಂತೂ
ಸಖತ್ ಯೂಸ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಸ್ವಲ್ಪ ಗಲೀಜು ಅಲ್ಲೇ ಇರುತ್ತೆ, ಮಗು ಅಲ್ಲೇ ಕೂರ್ತಾನೆ ಹೇಳ್ತಾನೆ. ಸೊ ಅದ್ರ ಮೇಯ್ನ್ ಬೇಕಿತ್ತು. ಸೊ ಅದೆಲ್ಲ ಆಮೇಲೆ ಡೈನಿಂಗ್ ಟೇಬಲ್ ಚೇರ್ಸ್ ಎಲ್ಲ ಇತ್ತು ನಮ್ಮದು, ಸ್ವಲ್ಪ ಅದು ಫೋಮ್ ಇದೆ. ಸೊ ಅದನ್ನು ಎಲ್ಲ ಕ್ಲೀನಾಗೆ ಸ್ಕ್ರಬ್ ಮಾಡಿಕೊಟ್ರು, ಸಖತ್ತಾಗಿ ಮಾಡಿಕೊಟ್ರು. ನನಗಂತೂ ಇಷ್ಟ ಆಯಿತು. ನಾವೇನು ಇವ್ರನ್ನ ಫಸ್ಟ್ ಟೈಮ್ ಕರೆಸ್ತಾ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ನನ್ನ ತಮ್ಮನ ಮದುವೆ ಟೈಮಲ್ಲಿ ನಾವು ಅಪ್ಪ ಅಮ್ಮನ ಮನೆಗೂ ಇವ್ರನ್ನೇ ಕರೆಸಿದ್ದಿದ್ದು. ಆ್ಯಂಡ್ ನಾವಂತೂ ಒಂದು 3-4 ಸತಿಯಿಂದ ಇವ್ರನ್ನೇ ಕರೆಸೋದು. ಇವರ ವರ್ಕ್ ನಮಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನನಗೆ 2-3 ಕಡೆ ಪ್ರೈಸಸ್ಸು ನೋಡಿದ್ರೂ ಇವ್ರದ್ದೇ ಬೆಸ್ಟ್ ಅಂತ ಅನಿಸುತ್ತೆ, ಇವ್ರು ಕೊಡೋ ಸರ್ವಿಸ್ಗೆ. ಸೊ ಪ್ರೈಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ನನ್ನ ಕೇಳಿದ್ರೆ ನೀವು ಯಾವ ಸರ್ವಿಸ್ ಆಪ್ಟ್ ಮಾಡ್ತೀರಾ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಏನೇ ಪ್ರೈಸಿಂಗ್ ಡೀಟೇಲ್ಸ್ ಬೇಕಂದ್ರೂ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ, ಇವ್ರನ್ನೇ ಕೇಳಿ, ನಿಮ್ಮ ಲೊಕೇಶನ್ ಎಲ್ಲ ಕೊಟ್ಟು ಆಮೇಲೆ ನೀವು ಡೇಟ್ ಬ್ಲಾಕ್ ಮಾಡ್ಕೊಬೋದು. ಸೊ ನಾನು ಹೇಳೋದು ಇಷ್ಟೇ, ಚೆನ್ನಾಗಿದೆ ಸರ್ವಿಸ್ ಅಂತೂ ಒಂದು ಮಾತಿಲ್ಲ, ಸೂಪರಾಗಿ ಮಾಡಿಕೊಡ್ತಾರೆ. ನೀವು ಏನು ಕ್ಲೀನ್ ಮಾಡಬೇಕು ಏನು ಅಂತ ಹೇಳಿದ್ರೆ ಕ್ಲೀನಾಗೆ ಕ್ಲೀನ್ ಮಾಡಿಕೊಡ್ತಾರೆ. ನಮಗಂತೂ ಸ್ಯಾಟಿಸ್ಫೈ ಆಗಿದೆ, ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಆ್ಯಂಡ್ ನಾವು ಏನೇ ಹೇಳಿದ್ರು ವರ್ಕ್ ಚೆನ್ನಾಗಿರಬೇಕು. ಸುಮ್ಮನೆ ಮೇಲೆ ಕ್ಲೀನ್ ಮಾಡೋದು ಏನು ಪ್ರಯೋಜನ ಅಲ್ವಾ. ಬಟ್ ಇವ್ರು ಹಾಗಲ್ಲ, ತುಂಬ ಕ್ಲೀನಾಗೆ ಡೀಪಾಗೆ. ಆ್ಯಂಡ್ ಇವರ ತರೋ ಪ್ರಾಡಕ್ಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡ್ಬೋದು ಇವಾಗ ಬೆಡ್ ಎಲ್ಲ ವ್ಯಾಕ್ಯೂಮ್ ಮಾಡ್ಕೊತಾ ಇದ್ವಿ. ನಮ್ಗೆ ಗೊತ್ತಿರಲ್ಲ ಬೆಡ್ ಕೆಳಗೆ ಬೆಡ್ ಮೇಲೆಲ್ಲ ಎಷ್ಟು ಧೂಳಿರುತ್ತೆ ಗೊತ್ತಾ. ಸೊ ಈ ಥರ ವ್ಯಾಕ್ಯೂಮ್ ಮಾಡಿಕೊಂಡ್ರೆ ಒಳ್ಳೆಯದು, ಮಕ್ಕಳಿಗೆ ಆಗಲಿ ನಿಮ್ಗಾಗಲಿ ಯಾವುದೇ ರೀತಿ ಡಸ್ಟ್ ಅಲರ್ಜಿಗಳು, ಇನ್ಫೆಕ್ಷನ್ಗಳು, ಅವಾಗವಾಗ ಹುಷಾರು ತಪ್ಪೋದು ಅದೆಲ್ಲ ಆಗಲ್ಲ. ಸೊ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಸೊ ನೀವೇನಂತೀರಾ, ನಿಮ್ಗೆ ಇಷ್ಟ ಆಗುತ್ತಾ? ಇಲ್ಲ ಒಬ್ರೊಬ್ರು ನಾನು ನೋಡಿದ್ದೀನಿ ಮನೆಯೆಲ್ಲ ಜಿರ್ಲೆ ಹುಳಗಳು, ಧೂಳು, ಎಲ್ಲಿ ನೋಡಿದ್ರು ಧೂಳು, ಆ ಥರ ಇರ್ತಾರೆ. ಬಟ್ ನಮ್ಗೆ ಹಂಗೆ ಇಷ್ಟ ಆಗೋಲ್ಲ. ಸ್ವಲ್ಪ ಹೈಜೀನ್ ಕ್ಲೀನ್ ಮೇಂಟೈನ್ ಮಾಡೋದು. ಆ್ಯಂಡ್ ನಮ್ಮ ಮನೆಗೆ ಬಂದವರೆಲ್ಲ ಹೇಳ್ತಾರೆ ಎಷ್ಟು ಕ್ಲೀನಾಗಿದೆ ಅಂತ. ಸೊ ಹಾಗೆ ಇಟ್ಕೊಳ್ಳೋಕ್ಕೆ ನಮ್ಮ ಎಫರ್ಟ್ ಕೂಡ ಇರುತ್ತೆ. ಮಗು ಇರುತ್ತೆ, ಅವನಿಗೂ ಯಾವುದೇ ರೀತಿ ನಾವು ಈಗ ಹೇಗಿರ್ತೀವಿ ಅವರು ಹಾಗೆ ಇರ್ತಾರೆ, ಯಾವುದೇ ರೀತಿ ಇನ್ಫೆಕ್ಷನ್ ಆಗೋಲ್ಲ, ಹುಷಾರು ತಪ್ಪೋದೆಲ್ಲ ಆಗಲ್ಲ. ಈ ಥರ ನಾವು ಎಷ್ಟು ಹೈಜೀನಾಗಿ ಎಷ್ಟು ಕ್ಲೀನಾಗಿರ್ತೀವಿ ಅಷ್ಟು ಒಳ್ಳೆಯದು. ಸೊ ಹಾಗಾಗಿ ಮಾಡಿಸ್ಕೊತಾ ಇದ್ವಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಕೇಳಿ ಎಷ್ಟು ಪ್ರೈಸು ಏನು ಅಂತ ನೀವು ಅವ್ರ ಸರ್ವಿಸ್ ತೊಗೋಬೋದು. ನಮ್ಮ ಮನೆ ಅಂತೂ ಈ ಥರ ಕ್ಲೀನ್ ಆಯಿತು. ಎಷ್ಟು ಮಾಡಿದ್ರು ಅಂದರೆ ಅವ್ರು ಹೋದ್ಮೇಲೆ ಮನೆ ಒಂಥರ ಫುಲ್ಲು ಚೆನ್ನಾಗಿ ಅನ್ನಿಸ್ತಾಯಿತ್ತು. ಕಿಟಕಿಲೆಲ್ಲ ಜಾಸ್ತಿ ಬೆಳಕು ಬರ್ತಾಯಿದೆ ಅನ್ನಿಸ್ತಾಯಿತ್ತು. ಕಿಟಕಿ ಎಲ್ಲ ಕ್ಲೀನ್ ಮಾಡಿದ್ರಲ್ಲ, ಗ್ಲಾಸ್ ಎಲ್ಲ ನಾವು ಸುಮ್ಮನೆ ಮೇಲೆ ಒರೆಸ್ಬೋದು, ಬಟ್ ಗ್ಲಾಸ್ ಎಲ್ಲ ಆಚೆಯಿಂದ ಎಲ್ಲ ಕ್ಲೀನ್ ಮಾಡೋದು ಕಷ್ಟ ಇದೆ. ಬಟ್ ಇವರು ಕ್ಲೀನಾಗೆ ಕ್ಲೀನ್ ಮಾಡಿ ಕೊಟ್ಟರು.
ಆ್ಯಂಡ್ ನೋಡಿದ್ರಲ್ಲ ಹೇಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ನಾನು ಫುಲ್ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ, ಅಲ್ಲಲ್ಲಿ ಒಂದು ಸ್ವಲ್ಪ ಗ್ಲಿಮ್ಸ್ ತೊಗೊಂಡಿದ್ದು. ಆ್ಯಂಡ್ ನಿಮ್ಮನೇಲೂ ಈ ಥರ ಸೋಫಾ ಇದೆ, ತುಂಬ ಮಕ್ಕಳು ಗಲೀಜು ಮಾಡಿಬಿಟ್ಟಿದ್ದಾರೆ. ಹೆಂಗಪ್ಪ ಕ್ಲೀನ್ ಮಾಡಿಸೋದು ಅಂದರೆ ಈ ಥರ ನೀವು ಕರೆಸಿ ಕ್ಲೀನ್ ಮಾಡಿಸ್ಕೋಬೋದು, ತುಂಬ ಕ್ಲೀನ್ ಮಾಡಿಕೊಡ್ತಾರೆ. ಆ್ಯಂಡ್ ಈ ಥರ POP ಫಾಲ್ ಸೀಲಿಂಗ್ಸ್ ಎಲ್ಲ ಮಾಡಿದರೆ ಅದರೊಳಗೆಲ್ಲ ತುಂಬ ಈ ಜೇಡ ಕಟ್ಟೋದು ಮತ್ತು ಆ ಫ್ಯಾನ್ ಧೂಳೆಲ್ಲ ಹೋಗಿ ಸೇರ್ಕೊಂಬಿಟ್ಟಿರುತ್ತೆ. ಸೊ ಅದನ್ನು ವ್ಯಾಕ್ಯೂಮ್ ಮಾಡಿ ಕ್ಲೀನ್ ಮಾಡಿಸ್ಕೊಂಡ್ವಿ. ಸೊ ಅದು ಕೂಡ ಫುಲ್ ಕ್ಲೀನ್ ಆಯಿತು. ನಮ್ಮ ಸೋಫಾ ಅಂತೂ ಪಾಪ ಎಷ್ಟೊತ್ತು ಉಜ್ಜಿದ್ದು ಗೊತ್ತಾ, ತುಂಬ ಕ್ಲೀನಾಗಿ ಉಜ್ಜಿ ಅದನ್ನು ವ್ಯಾಕ್ಯೂಮ್ ಮಾಡಿ ಆ ಸೋಪು ಆ ನೀರ್ದೇನಿರುತ್ತೆ ಅದನ್ನೆಲ್ಲ ಫುಲ್ಲು ವ್ಯಾಕ್ಯೂಮ್ ಮಾಡಿ ಕ್ಲೀನ್ ಮಾಡಿಕೊಟ್ರು. ಆಮೇಲೆ ಅನ್ನಿಸ್ತಾಯಿತ್ತು ಒಳ್ಳೆ ಹೊಸ ಸೋಫಾ ಥರ ಅನ್ನಿಸ್ತಾಯಿತ್ತು, ಇವಾಗ ತಂದಿದ್ವೇನೋ ಸೋಫಾನ ಅನ್ನೋ ಥರ ಅಷ್ಟು ಕ್ಲೀನಾಗೋಗಿತ್ತು. ಸೋಫಾ ಕಲರೇ ಬೆಳ್ಳಗಾಗೋಯಿತು, ಒಂಥರ ಕಲರ್ ಚೇಂಜ್ ಆಗಿಬಿಟ್ಟಿತ್ತು ನಮ್ಮ ಸೋಫಾ. ಬಟ್ ತುಂಬ ಕ್ಲೀನಾಗಿ ಮಾಡಿಕೊಟ್ರು. ನನಗಂತೂ ತುಂಬಾ ಇಷ್ಟ ಆಯಿತು ಸರ್ವಿಸು. ಅವಾಗ ಮಾಡಿಸ್ಕೊತಾ ಇರ್ತೀವಿ ನಾವಂತೂ, ಯಾಕಂದರೆ ಇದನ್ನೆಲ್ಲ ನಾವು ಮಾಡೋಕ್ಕಾಗಲ್ವಲ್ಲ, ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಈ ಥರ ಕರ್ಸ್ಕೊಂಡು ಮಾಡಿಸ್ಕೊಡೋದು ಈಸಿಯಾಗಿ ಮುಗಿಯುತ್ತೆ ಕೆಲಸ ಅಂತ ಅಷ್ಟೇ. ಓಕೆ ಗೈಸ್, ನೋಡಿದ್ರಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗೋಯ್ತು ನಮ್ಮನೆ. ಲಾಸ್ಟಲ್ಲಿ ಕಾರ್ಪೆಟ್ ಕೂಡ ಕ್ಲೀನ್ ಮಾಡಿ ಆ್ಯಂಡ್ ಅವ್ರು ಏನೇನು ಗಲೀಜು ಮಾಡಿದರು, ನ್ಯೂಸ್ ಪೇಪರ್ ಯೂಸ್ ಮಾಡಿದರು, ಅಲ್ಲೆಲ್ಲ ಹಾಕಿದ್ರು, ಅದನ್ನೆಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ. ನೀವು ಬೇಕಂದರೆ ಫ್ಲೋರ್ ಕ್ಲೀನ್ ಮಾಡಿಸ್ಕೊಳ್ಬೋದು, ಫುಲ್ ಮನೆ ಹೇಳ್ದಂಗೆ ಫುಲ್ ಡೀಪ್ ಕ್ಲೀನ್ ಮಾಡಿಕೊಟ್ಬಿಡ್ಬೋದು. ಹೊಸ ಮನೆ ನೀವು ಬಂದಾಗ ಹೇಗೆ ಕ್ಲೀನ್ ಇರುತ್ತೆ ಆ ಥರ ಕ್ಲೀನ್ ಮಾಡಿಕೊಟ್ಬಿಡ್ತಾರೆ. ಸೊ ಬೇಕಂದರೆ ಸರ್ವಿಸು ತಗೊಳ್ಳಿ. ನಾನು ಆವಾಗಲಿಂದ 2 ಸತಿ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ ಅಂತ. ಫುಲ್ ವೀಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹೋಗಿದೆ, ಸೇವ್ ಮಾಡಿ ಇಟ್ಕೊಳ್ಳಿ.
ನಿಜವಾಗ್ಲೂ ಬೇಕಾಗುತ್ತೆ ಈ ಥರ ಹೆಲ್ಪು. ನೋಡಿ, ಈ ಥರ ಏನೋ ಹುಷಾರು ತಪ್ಪಿದಾಗ, ಲಾಭ ಗಿಬ್ಬದಲ್ಲಿ, ಇಲ್ಲ ಮನೇಲಿ ಏನೋ ಫಂಕ್ಷನ್ ನಡೀತಾ ಇದೆ ಅಂದಾಗ, ಇಲ್ಲಾಂದರೆ ಮನೆ ತುಂಬ ಗಲೀಜಾಗಿದೆಯಪ್ಪ, ಮನೇಲಿರೋ ಮತ್ತೆ ಹುಷಾರು ತಪ್ತಾ ಇದ್ದಾರೆ ಅಂದರೆ ಈ ಥರ ಒಂದು ಸತಿ ಕ್ಲೀನ್ ಮಾಡಿಸ್ಕೊಳ್ಳಿ. ಎಷ್ಟು ಕ್ಲೀನ್ ಆಗುತ್ತೆ ಆ್ಯಂಡ್ ನಿಮಗೆ ಎಷ್ಟು ಬೆಟರ್ ಫೀಲ್ ಆಗುತ್ತೆ ಅಂತ ಹೇಳಿ ಆಮೇಲೆ. ಆ್ಯಂಡ್ ನೋಡ್ಬೋದು ಈ ಥರ ಮಿಷಿನೆಲ್ಲ ತಂದಿರ್ತಾರೆ. ಸೊ ಸಖತ್ತಾಗಿ ಕ್ಲೀನ್ ಮಾಡುತ್ತೆ. ಆ್ಯಂಡ್ ಲಾಸ್ಟಲ್ಲಿ ವ್ಯಾಕ್ಯೂಮ್ ಕೂಡ ಮಾಡಿದ್ರು. ಆ್ಯಂಡ್ ಹೀಗಿತ್ತು ನಮ್ಮನೆ ಡೀಪ್ ಕ್ಲೀನಿಂಗ್ ಡೇ. ಒಂದು ಯಾವತ್ತಾದ್ರು ದಿನ ನಿಮ್ಗೆ ರಜೆ ಇದ್ದಾಗ ಸಂಡೇ ನೀವು ಕರೆಸ್ಕೋಬೋದು. ಎವ್ರಿ ಡೇ ನಿಮಗೆ ಇವಾಗ ಮನೇಲಿ ಇರ್ತಾರೆ, ಯಾವತ್ತು ಬೇಕಾದ್ರೂ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಕರ್ಸ್ಕೊಬೋದು, ನೀವು ಯಾವಾಗ ಫ್ರೀ ಇರ್ತೀರ ಅವಾಗ. ಈಗ ಸ್ವಲ್ಪ ಈ ಹಬ್ಬದ ಸೀಸನಲ್ಲಿ ಜಾಸ್ತಿ ಇರುತ್ತೆ, ನೀವು ಬೇಗನೆ ಬುಕ್ ಮಾಡ್ಕೊಳ್ಳಿ, ಡೇಟ್ಸ್ಗಳು ಸಿಗಲ್ಲ ಹಾಗಾಗಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಡೈಲಿ ವ್ಲಾಗ್ ಜೊತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ನಿಮಗೆ ಸ್ವಲ್ಪ ಗೊತ್ತಾಗಿದೆ ಈ ಥರ ಕರ್ಸ್ಕೊಬೋದು ಆ್ಯಂಡ್ ನೀವು ಮನೆ ಈ ಥರ ಕ್ಲೀನ್ ಮಾಡಿಸ್ಕೋಬೋದು, ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು. ಆ್ಯಂಡ್ ಯಾರನ್ನು ಕರ್ಸ್ಕೋಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ನಿಮಗೆ ಹೆಲ್ಪ್ ಆಗಿದೆ ಈ ವಿಡಿಯೋ ನೋಡಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಮಗಂತೂ ಸರ್ವಿಸ್ ಇಷ್ಟ ಆಯಿತು. ಆ್ಯಂಡ್ ಸೋಫಾ ನಿಮಗೆ ಒಂದು ಸತಿ ನಾನು ಕ್ಲೀನಾಗಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿತ್ತು ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಇದನ್ನೆಲ್ಲ ಡ್ರೈ ಮಾಡೋಕ್ಕೆ 1 ಡೇ ಬಿಟ್ಬಿಡಬೇಕು. ಅಂದರೆ ಇದೆಲ್ಲ ಸ್ವಲ್ಪ ಫೋಮ್ ಹಾಕಿ ಉಜ್ಜಿರ್ತಾರಲ್ವ, ಸ್ವಲ್ಪ ವೆಟ್ ಅನ್ನಿಸ್ತಾ ಇರುತ್ತೆ. ಒಂದು ಓವರ್ ನೈಟ್ ಆದರೂ ಅಟ್ಲೀಸ್ಟ್ ಬಿಟ್ಟರೆ ಫುಲ್ ಡ್ರೈ ಆಗಿರುತ್ತೆ. ಸೊ ಸಖತ್ತಾಗೆ ಕ್ಲೀನ್ ಆಯಿತು. ಆ್ಯಂಡ್ ಎಷ್ಟು ಗಲೀಜಿತ್ತು ಅಂದರೆ ಕರ್ರಾಗಿ ಬರ್ತಾಯಿತ್ತು ಗಲೀಜು. ನಮ್ಮ ಸೋಫಾನು ಅಷ್ಟೇ ಒಂದು ಶೇಡ್ ಚೇಂಜೇ ಆಗೋಯ್ತು, ಕರ್ರು ಕಾಣಿಸ್ತಾ ಇದ್ದಿದ್ದು ಇವಾಗ ಒಂದು ಸ್ವಲ್ಪ ಬೆಳ್ಳಗೆ ಚೆನ್ನಾಗೆ ಗಲೀಜೆಲ್ಲ ಹೋಗಿ ಒಂಥರ ಹೊಸ ಸೋಫಾ, ಹೊಸ ಕಾರ್ಪೆಟ್ ಥರ ಅನ್ನಿಸ್ತಾ ಇತ್ತು. ಸೊ ಅಷ್ಟೇ. ಓಕೆ, ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.